ಎಲ್ಲರಿಗೂ ನಮಸ್ಕಾರ. ಮಿನುಗು ರಂಗೋಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ದುಡ್ಡಿಲ್ಲ ಅಂತ ನಿಮ್ಮ ಮಗುವನ್ನು ಒಳ್ಳೆಯ ಸ್ಕೂಲ್ಗೆ ಸೇರಿಸೋಕೆ ಯೋಚನೆ ಮಾಡ್ತಿದ್ದೀರಾ? ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿ ನೋಡಿ ಸುಸ್ತಾಗಿದ್ರೆ ಚಿಂತೆ ಬಿಡಿ. ನಿಮ್ಮ ಮಗುವು ಕೂಡ ಶ್ರೀಮಂತರ ಮಕ್ಕಳ ಜೊತೆ ಅದೇ ಬೆಂಚ್ ಮೇಲೆ ಕೂತು ಅದೇ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿಯಬಹುದು, ಅದು ಕೂಡ ಉಚಿತವಾಗಿ. ಹೌದು, ಕರ್ನಾಟಕದ ರಾಜ್ಯದ ಸಾವಿರಾರು ಬಡ ಪೋಷಕರು ಎದುರು ನೋಡುತ್ತಿದ್ದ 2026-27ನೇ ಸಾಲಿನ RTE ಶಿಕ್ಷಣ ಹಕ್ಕು ಕಾಯ್ದೆ ಉಚಿತ ಪ್ರವೇಶಕ್ಕೆ ಇದೀಗ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. 25% ಸೀಟುಗಳನ್ನು ಬಡವರಿಗಾಗಿಯೇ ಮೀಸಲಿಟ್ಟಿರುವ ಈ ಯೋಜನೆಯ ಲಾಭ ಪಡೆಯುವುದು ಹೇಗೆ? ಇಲ್ಲಿದೆ ಕಂಪ್ಲೀಟ್ ಮಾಹಿತಿ. RTE ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ರಾಜ್ಯದ ಎಲ್ಲಾ ಖಾಸಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ 25% ಸೀಟುಗಳನ್ನು ಬಡ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಮೀಸಲಿಡಬೇಕು. ಈ ಸೀಟು ಪಡೆದರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಶಾಲಾ ಶುಲ್ಕವನ್ನು ಸರ್ಕಾರವೇ ಭರಿಸುತ್ತದೆ. ಪೋಷಕರು ಸ್ಕೂಲ್ ಫೀಸ್ ಕಟ್ಟುವ ಅಗತ್ಯವಿಲ್ಲ. ಹಾಗಾದರೆ ಯಾರೆಲ್ಲ ಅರ್ಜಿ ಹಾಕಬಹುದು ನೋಡೋಣ. ನಿವಾಸ: ಮಗು ಮತ್ತು ಪೋಷಕರು ಕರ್ನಾಟಕದ ಖಾಯಂ ನಿವಾಸಿಗಳಾಗಿರಬೇಕು. 2ನೇದು, LKGಗೆ ಸೇರಿಸಲು ಮಗುವಿಗೆ 3ರಿಂದ 5 ವರ್ಷದೊಳಗೆ ಇರಬೇಕು. 1ನೇ ತರಗತಿಗೆ ಸೇರಿಸಲು 5ರಿಂದ 7 ವರ್ಷದವರೆಗೆ ಇರಬೇಕು. ಪೋಷಕರ ವಾರ್ಷಿಕ ಆದಾಯ 2 ಲಕ್ಷ ರುಗಿಂತ ಕಡಿಮೆ ಇರಬೇಕು. OBC ಅಥವಾ ಸಾಮಾನ್ಯ ವರ್ಗಕ್ಕೆ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ಆದಾಯ ಮಿತಿ ಅನ್ವಯಿಸುವುದಿಲ್ಲ. BPL ರೇಷನ್ ಕಾರ್ಡ್ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಹೀಗಿವೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕುಳಿತುಕೊಳ್ಳುವ ಮುನ್ನ ಈ ಎಲ್ಲಾ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಿ. ಮಗುವಿನ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಮಗುವಿನ ಆಧಾರ್ ಕಾರ್ಡ್, ಪೋಷಕರ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ವಾಸಸ್ಥಳ ದೃಢೀಕರಣ ಪತ್ರ ಅಥವಾ ರೇಷನ್ ಕಾರ್ಡ್, ಮಗುವಿನ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ. ಇದಿಷ್ಟು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು. ಅರ್ಜಿ ಸಲ್ಲಿಸುವುದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ಶಿಕ್ಷಣ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. schooleducation.kar.nic.in ಈ ವೆಬ್ಸೈಟ್ಗೆ ಭೇಟಿ ನೀಡಿ. ನಂತರ ಮುಖಪುಟದಲ್ಲಿ ಕಾಣುವ RTE ಅಡ್ಮಿಷನ್ 2026-27 ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಹೊಸ ನೋಂದಣಿ ನ್ಯೂ ರಿಜಿಸ್ಟ್ರೇಷನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಅಂದರೆ ಫೋಟೋ, ಆಧಾರ್ ಕಾರ್ಡ್, ಜಾತಿ ಪತ್ರ ಇವೆಲ್ಲವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಏರಿಯಾದ ಹತ್ತಿರವಿರುವ 5 ಶಾಲೆಗಳನ್ನು ಆಯ್ಕೆ ಮಾಡಲು ಅವಕಾಶವಿರುತ್ತದೆ. ಎಲ್ಲ ವಿವರ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ಸಲ್ಲಿಸಿದ ನಂತರ ಬರುವ ಸ್ವೀಕೃತಿ ರಶೀದಿಯನ್ನು ಅಂದರೆ ಅಕ್ನಾಲೆಡ್ಜ್ಮೆಂಟ್ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದಿಟ್ಟುಕೊಳ್ಳಿ. ಅರ್ಜಿ ಸಲ್ಲಿಸಲು ಆರಂಭ 24/2/2026, ಕೊನೆಯ ದಿನಾಂಕ 24/3/2026. ದಾಖಲೆ ಪರಿಶೀಲನೆ 25/2/2026ರಿಂದ 25/3/2026 ಜರುಗುತ್ತದೆ. ಲಾಟರಿ ಫಲಿತಾಂಶ ಪ್ರಕಟ 27/3/2026. ಮೊದಲ ಸುತ್ತಿನ ಸೀಟ್ ಹಂಚಿಕೆ 2/4/2026. ಇದಿಷ್ಟು ಈ ಕುರಿತಾಗಿನ ಮಾಹಿತಿಗಳು. ನಿಮಗಾಗಿ ಧನ್ಯವಾದಗಳು.